ಸ್ನೇಹಿತರೆ, ಇದು ನಾವು ಮಿನಿ ಗದ್ದೆರೆ ಅಂತ ಕರಿತಾ ಇದೀವಿ. ಅವ್ರು ಇರ್ತಕ್ಕಂತ ಒಂದು ಹಳ್ಳಿ ಕೋಡಿಹಳ್ಳಿ ಅಂತ ಹೇಳಿ. ಈ ಊರ ಹೆಸರು ಕೋಡಿಹಳ್ಳಿ ಅಂತ. ಇಲ್ಲಿಂದ ಆಂಧ್ರ ಪ್ರದೇಶ ಬರೀ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಷ್ಟೇ. ಇದು ಈ ಸಣ್ಣ ಗ್ರಾಮವನ್ನ ನಾವು ತೋರಿಸ್ಬೇಕಂತ ಹೇಳ್ಬಿಟ್ಟು ಈ ಗಡಿನಾಡು ಪ್ರದೇಶದಲ್ಲಿ ಇರ್ತಕ್ಕಂತ ಹೋರಾಟಗಾರರನ್ನ ಸರ್ಕಾರ ಯಾವುದೇ ರೀತಿ ತಿಳಿಸಿಲ್ಲ. ಹೋರಾಟಗಾರರಾಗ್ಲಿ, ಸಂಘ ಸಂಸ್ಥೆಗಳಾಗ್ಲಿ, ಅವರ ತಮ್ಮ ಸ್ವಾರ್ಥಗಳಿಗೆ ಬಳಕೆ ಮಾಡಿಕೊಂಡು ಸುಮಾರು 45 ವರ್ಷ ಅವರನ್ನ ಬಳಕೆ ಮಾಡಿಕೊಂಡು ಅವ್ರು ಬೆಳೆದಿದ್ದಾರೆ ವಿನಃ ಅವ್ರೇನು ಬೆಳಿಲಿಲ್ಲ. ಇವತ್ತಂಗಾಗಿ ಅವ್ರು ಇರುವಂತ ಗ್ರಾಮದಲ್ಲಿದ್ದೀವಿ. ಇದು ಅವರ ಗ್ರಾಮದ ಒಂದು ಸಣ್ಣ ಏನು ಪರಿಸರ. ಇದು ಇಲ್ಲೆಲ್ಲ ನಾಯ ಪಂಚದಲ್ಲೆಲ್ಲ ಮಾಡ್ತಾರೆ. ಇಲ್ಲೆಲ್ಲ ಮುಂಚೆ ಇದು ಹಳ್ಳಿಕಟ್ಟೆ ಕಟ್ಟಿದ್ರಲ್ಲ, ಇದ್ರ ಇತಿಹಾಸ ಏನಾದ್ರು ಇದೆಯಾ? ಇದು ಇಲ್ಲಿ ಏನಾದ್ರು ಊರಲ್ಲಿ ಗ್ರಾಮಸ್ಥರೆಲ್ಲ ಮಾತಾಡ್ಬೇಕಂದ್ರೆ ಇಲ್ಲಿ ಸೇರ್ತಾರೆ. ಮಾತಾಡ್ಕೊಂಡು ನ್ಯಾಯ ಪಂಚಾಯತಿಗೆಲ್ಲ ಮುಂಚೆ ಪಟೇಲ್ರು, ಶಾಂಬಾವ್ರು ಎಲ್ಲ ಸೇರಿ ಏನಾದ್ರು ತೀರ್ಮಾನ ತಗೊಳ್ಳೋದೆಲ್ಲ ಇಲ್ಲೇ ಮಾಡ್ತಾರೆ. ಇಲ್ಲಿ ಏನಾದ್ರು ಗಲಾಟೆಗಳಾದ್ರೆ, ಊರಲ್ಲಿ ಏನಾದ್ರು ಸಮಸ್ಯೆಗಳಾದ್ರೆ ಇಲ್ಲಿ ನ್ಯಾಯ ಪಂಚಾಯತಿಗೆ ಮಾಡಿ ಸಲ್ಲಿಸ್ತಾರೆ. ಆಮೇಲೆ ಒಂದು ವಿಶೇಷ ಏನಂದ್ರೆ, ನಾವು ಗಮನಿಸ್ತಾ ಬಂದಾಗ ನಾವು ಈ ಬೋಧಿಸತ್ವ ಬಗ್ಗೆ ತುಂಬಾ ಮಾತಾಡ್ಕೊಂಡ್ ಬರ್ತಾ ಇರ್ತೀವಿ ನೋಡಿ. ಎಲ್ಲಾದ್ರೂ ನಮ್ಗೆ ಬೋಧಿ ವೃಕ್ಷಗಳು ತುಂಬಾ ಕಂಡು ಬರ್ತಾ ಇದೆ. ಈ ಹಳ್ಳಿಗಳ ಕಡೆ ಬಂದಾಗ ಈ ಒಂದು ಇತಿಹಾಸವನ್ನು ನಮ್ಮ ಜನರಿಗೆ ತಲುಪಿಸುವಲ್ಲಿ ನಮ್ಮ ಸಂಘಟನೆಗಳು, ನಾಯಕರು ವಿಫಲರಾಗಿದ್ದಾರೆ. ಇಂಥ ಹಳ್ಳಿಗಳನ್ನ, ಗಡಿನಾಡು ಗ್ರಾಮಗಳನ್ನ ತಿಳಿಸಿ ಅಲ್ಲಿಯ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು. ಹಾಗೆ ಇದರ ಒಂದು ಈ ಹಳ್ಳಿ ಏನಿದೆ, ಈ ಹಳ್ಳಿಯನ್ನ ಒಂದು ಅಭಿವೃದ್ಧಿ ಮಾಡತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಸರ್ಕಾರದ ರೂಪಿಸಬೇಕು. ನಾವು ಈ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಓಕೆ, ಡನ್. ಇದು ನಿಮ್ಮ ಸ್ವಗ್ರಾಮ. ಇದು ಕೋಡಿಹಳ್ಳಿ ಅಂತ. ನಿಮ್ಮ ಹೋರಾಟ ಆರಂಭ ಆಗಿದ್ದ ದಿನಗಳು ಹೇಗಿತ್ತು? ಇಲ್ಲಿಂದಾನೇ ಆರಂಭ ಸ್ಟಾರ್ಟ್ ಮಾಡಿದ್ರ? ಹಾಡುಗಾರಿಕೆ ಇಲ್ಲೇ ಕಡೆಯಿಂದ ಇಲ್ಲ ಬೇರೆ ಕಡೆಯಿಂದ ಎಲ್ಲಾದ್ರೂ ಕಲ್ತ್ಕೊಂಡ್ಬಂದ್ರ? ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಇಲ್ಲಿ ಹೋರಾಟಕ್ಕೆ ಬರ್ಬೇಕು ಅಂತ ಬಂದ್ರು, ಇಲ್ಲಿ ಅನೌನ್ಸ್ ಮಾಡ್ಕೊಂಡು ಬಂದ್ರಲ್ಲ, ಅವಾಗ ನಾನು ಒಂದು ಹಾಡು ಹಾಡ್ತೀನಿ ಅಂತ ಹೇಳಿ ಇಲ್ಲಿಂದಾನೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿಂದಾನೇ ಹಾಡಿನ ಮುಖಾಂತರ ಹೋರಾಟಕ್ಕೆ ಆಗಿದ್ದಿತ್ತು. ನಿಮ್ಮ ಹಾಡುಗಾರಿಕೆಗೆ ಸ್ಫೂರ್ತಿ ಕೊಟ್ಟವರು ಯಾರು? ನಿಮ್ಮ ಹಾಡುಗಳು? ನಮ್ಮ ಗ್ರಾಮಸ್ಥರು ಇದ್ದಾರೆ, ನಮ್ಮ ಮನೆಯವರು ಇದ್ದಾರೆ, ಎಲ್ಲರೂ ಇದೆ. ಎಲ್ಲಾ ಗ್ರಾಮಸ್ಥ ಮುಖಂಡರುಗಳು ಎಲ್ಲ ನಿಮ್ಗೆ ಹಾಡಪ್ಪ ಒಳ್ಳೆ ಚೆನ್ನಾಗಿ ಮಾಡೋದೆಲ್ಲ ತುಂಬಾ ಇದು ಇವರ ಒಂದು ಸ್ಫೂರ್ತಿ. ಹಾಡುಗಾರಿಕೆಯಿಂದ ಒಂದು ಸ್ಫೂರ್ತಿ ಇದ್ದಾಗ ನಾವು ಗಡಿನಾಡಕ್ಕೆ ನಿರ್ಲಕ್ಷ್ಯ ಮಾಡೋದಲ್ಲ, ನಿರ್ಲಕ್ಷ್ಯನ ಲಕ್ಷ್ಯ ತಗೊಂಡು ಅದರ ಅಭಿವೃದ್ಧಿ ಕಡೆಗೆ, ಆ ಜನಜೀವನದ ಬಗ್ಗೆ ಒಂದು ಸಂಕಲ್ಪ ಮಾಡಬೇಕಾಗಿದೆ. ನೋಡಿ, ಈ ಗ್ರಾಮದಲ್ಲಿ ವ್ಯವಸಾಯ, ಕೃಷಿ ಮತ್ತು ಕುರಿ ಸಾಗಾಣಿಕೆ, ಹೈನುಗಾರಿಕೆ, ಪಶುಸಂಗೋಪನೆ ಇವೆಲ್ಲ ಇದೆ. ಇದು ಈ ಜನರ ಜೀವನದ ಒಂದು ವ್ಯವಸ್ಥೆ. ಇಂಥ ವ್ಯವಸ್ಥೆನಲ್ಲಿದ್ದಾರೆ. ಮುಗ್ಧ ಜನ ಈ ಜನರ ಮುಗ್ಧತೆಯನ್ನ ಅವರ ಹೋರಾಟಗಳಿಗೆ ಎಂಬೇಕಂತ ಬಳಸ್ಕೊಂಡು ಚೆನ್ನಾಗಿ ಈಗ ವಯಸ್ಸಾದ ಕಾಲದಲ್ಲಿದ್ದಾರೆ. ಏನು ಸಾಧನೆ ಮಾಡಕ್ ಆಗಲಿಲ್ಲ. ಸಾಧನೆ ಮಾಡಿದ್ರು ಆ ಸಾಧನೆಯನ್ನು ಯಾರು ಗುರುತಿಸಲಿಲ್ಲ. ಈ ಸಾಧನೆಗಳನ್ನ ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಗುರುತಿಸಿ ಇವರನ್ನ ರಾಜ್ಯ ಸರ್ಕಾರ ಗುರುತಿಸಬೇಕು. ಇವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಸವಲತ್ತುಗಳನ್ನ ತಲುಪಿಸ್ಬೇಕು ಅಂತ ನಾವು ನಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಕಾವಲು ಬೇಕು ಈ ಕೋಡಿಹಳ್ಳಿ ಗ್ರಾಮದಲ್ಲಿ. ಕೋಟೆಗೆ ಕಾವಲು ಗೋಪುರ ಅಂತ ಕರೀಬಹುದು ಇದನ್ನ. ಮುಂಚೆ ಅಕಸ್ಮಾತ್ ಏನು ಶತ್ರುಗಳು ಹೊರಗಡೆ ಕಂಡ್ರೆ ಮೇಲುಗಡೆಯಿಂದ ನಿಂತು ಗುರ್ಸಿ ಇದು ಗನ್ ಮದ್ದು ಎಲ್ಲ ಇಟ್ಟು ಹೊರಗಡೆಯಿಂದ ಅಲ್ಲಿಂದನೇ ಅವ್ರನ್ನ ಉಡಾಯಿಸುವಂತ ಕೆಲಸ ನಡೀತಾ ಇದೆ ಆ ಕಾಲದಲ್ಲಿ. ಅದನ್ನ ಈಗ ಅದನ್ನ ಪುನರುಜ್ಜೀವನ ಮಾಡಿದ್ದಾರೆ. ಆ ಓಲಿಗೆಲ್ಲ ಮುಚ್ಚಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ. ನಮ್ಮ ಮೆಂಬರ್ ಅವರು ತುಂಬಾ ಒಳ್ಳೆಯವರು, ತುಂಬಾ
ಕಚ್ಚಡಾಗಿತ್ತು ಇದು. ಇದನ್ನ ಅವರು ಎಲ್ಲ ಗಿಡಗಳೆಲ್ಲ ಕಿತ್ತಾಕಿ ಪ್ಲಾಸ್ಟಿಕ್ ಮಾಡಿಸಿ ಇದಕ್ಕೆ ಜ್ಞಾನ ಮಂದಿರ ಅಂತ ಮಾಡಿ ಇದು ಯಾರಾದ್ರೂ ಬಂದು ಇಲ್ಲಿ ಓದ್ಕೋಬಹುದು, ಹುಡುಗರು ಮಕ್ಕಳು ಓದ್ಕೋಬಹುದು, ನಿಶ್ಶಬ್ದವಾದ ವಾತಾವರಣ ಜ್ಞಾನ ಮಾಡ್ಬೋದು. ಇಷ್ಟೆಲ್ಲ ಚೆನ್ನಾಗಿ ಮಾಡಿ ನಮ್ಮ ಮೆಂಬರು ನಾಗಾರ್ಜುನ ಅಂತ. ಅಂದ್ರೆ ಗ್ರಾಮಸ್ಥರು ಈ ಗ್ರಾಮದ ಅಭಿವೃದ್ಧಿ ಏನ್ ಬೇಕಾದ್ರೂ ಕೊಟ್ಟೆ ಕೂಡ ಸಿದ್ಧರಾಗಿದ್ದಾರೆ ಅಂತ ಆಯ್ತು. ಹೊರಗಡೆಯಿಂದ ಒಂದು ರೋಡ್ ಏನಿದೆ ಅಂತ ಅಂದ್ರೆ ಬೊಕ್ಕಂಡ ಇದು ಪುರಾತನ ಕಾಲದಲ್ಲಿ ಕಟ್ಟಿರುವುದು ಈ ಕೋಟೆ. ಈ ಆರ್ಟಿಕಲ್ ಸ್ವಲ್ಪ ಹಂಗೆ ಜೂಮ್ ಮಾಡಿ ತೋರಿಸಿ ಸರ್. ಎಚ್ಕೋಡಿಹಳ್ಳಿ ಗ್ರಾಮದ ಬುರುಜು ಇದು ಹಳ್ಳಿಯ ಅಂದ್ರೆ ಗ್ರಾಮದ ಹಳೆ ಕೋಟೆಗೆ ಹೊಂದಿಕೊಂಡಂತಿರುವ ಈ ಬುರುಜು ಬಹು ಉಪಯೋಗಿ ಭದ್ರತಾ ಸ್ಥಳವಾಗಿದೆ. ಆಪತ್ಕಾಲದಲ್ಲಿ ಹಳ್ಳಿಯ ಜನರನ್ನು ರಕ್ಷಿಸುವುದು ಮಾತ್ರ ಅಲ್ಲದೆ ಹೊರಗಿನ ಶತ್ರುಗಳನ್ನು ಗಮನಿಸಲು ಪಡೆಯಲು ನೆರವಾಗುತ್ತಿತ್ತು. ಬುರುಜಿನಲ್ಲಿರುವ ಬಂದೂಕು ಸಂದುಗಳ ಮೂಲಕ ಫಿರಂಗಿ ಅಥವಾ ಬಂದೂಕುಗಳನ್ನ ನುಗ್ಗಿಸಿ ಶತ್ರುಗಳ ವಿರುದ್ಧ ಗುಂಡು ಹಾರಿಸಲಾಗುತ್ತಿತ್ತು. ಬಂದೂಕು ಸಂದುಗಳನ್ನ ಸಂದುಗಳು ಅಂದ್ರೆ ಕಿಂಡಿಗಳನ್ನ ಕಟ್ಟಡ ಸುರಕ್ಷೆ ದೃಷ್ಟಿಯಿಂದ ಮುಚ್ಚಲಾಗಿದೆ. ಇದು ಒಳಗಡೆ ಈ ತರ ಇರುತ್ತೆ. ಇದು ಕಾವಲು ಗೋಪುರನೇ. ಈ ಹಳ್ಳಿಗೆ ವಿಶೇಷವಾಗಿ ಒಂದು ಇತಿಹಾಸ ಇದೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ಸಹ ನಾವು ತಿಳ್ಕೊಳ್ಳೋಣ. ಕಟ್ ಮಾಡಿ. ಈ ಗುರುಜಿ ಅಥವಾ ಈ ಭದ್ರತಾ ಒಂದು ಇದೆ ಅದರಲ್ಲಿ ನಮ್ಮ ಗದ್ದರ್ ಸಿದ್ದಪ್ಪನವರು ಒಂದು ಸಣ್ಣ ಒಂದು ಹಾಡನ್ನು ಆಡ್ಬೇಕಾಗಿ ನಾವು ಕೇಳ್ತಾ ಇದ್ವಿ. ಈಗ ಅಂಬೇಡ್ಕರ್ ಆಡೋಣ ಅಂತ ಅಂಬೇಡ್ಕರ್ ಆಡೋಣ. ಜೆಡಿ ಶತಮಾನದ ಕತ್ತಲೆ ಕಳೆಯಲು ದಲಿತರ ಬಾಳಿಗೆ ದೀಪವ ಹಚ್ಚಲು ಭ್ರಷ್ಟಾಚಾರವ ಬಯಲೆಗೆಳೆಯಲು ಮನಸ್ಸಿನ ಆಳದ ಮೌನವ ಉಳಿಸುವ ಬಿ.ಆರ್. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ. ಬಿ.ಆರ್. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ. ಮಜುರಿಯನ್ನು ಪಡಿಸಿಕೊಳ್ಳಲು ಸ್ವಾಭಿಮಾನದ ಬಹಳಗಳು ಬಹಳದವರು ಅಂಬೇಡ್ಕರ್ ನಮ್ಮ ಅಂಬೇಡ್ಕರ ಬಾಬಾ ಅಂಬೇಡ್ಕರ ನಮ್ಮ ಶತಮಾನದ ದಲಿತರ ಭ್ರಷ್ಟಾಚಾರವ ಬಯಲೆಗೆಳೆಯಲು ಮನಸ್ಸಿನ ಆಳದ ಮೌನವ ಉಳಿಸುವ ಬಿ.ಆರ್. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ. ಬಿ.ಆರ್. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ. ನಮ್ಮ ಶಕ್ತಿಯು ಶಕ್ತಿ
ನಿಮ್ಮ ಶಕ್ತಿ ಶಕ್ತಿ ಕಲಿಸಲು ಎಲ್ಲರಂತ ಸಮೂಹ ಮಾಡಲು ಅಂಬೇಡ್ಕರ್ ಅಮ್ಮ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಅಮ್ಮ ಬಾಬಾ ಅಂಬೇಡ್ಕರ್ ಶತಮಾನದ ಭ್ರಷ್ಟಾಚಾರವ ಬದಲಗಲಿಯಲು ಅನುಷ್ಠಾನದ ಮೌಲ್ಯವೆನಿಸುವ ಅಂಬೇಡ್ಕರ್ ಅಮ್ಮ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಅಮ್ಮ ಬಾಬಾ ಅಂಬೇಡ್ಕರ್ ಹೇಳಿ ಸರಿ समाज बघडे का बघू बा